ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ್ರ ನಟಿ ಶುಭಾ ಪುಂಜಾ. ಬರೀ 4 ವರ್ಷಕ್ಕೆ ಮುರಿದ್ಬಿತ್ತ ವೈವಾಹಿಕ ಬದುಕು. ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ಯಾಂಡಲ್ವುಡ್ನ ನಟಿ ಶುಭಾ ಪುಂಜಾ. ಕೌಟುಂಬಿಕ ನ್ಯಾಯಾಲಯಕ್ಕೆ ನಟಿ ಶುಭಾ ಪುಂಜಾ ಅರ್ಜಿ ಸಲ್ಲಿಸಿದ್ದಾರೆ ವಿಚ್ಛೇದನ ಕೋರಿ. ಪರಸ್ಪರ ಒಪ್ಪಿಗೆಯ ಮೇರೆಗೆ ಮ್ಯೂಚುವಲ್ ಕನ್ಸೆಂಟ್ನಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದಂಪತಿ. ಸುಮಂತ್ ಬಿಲ್ಲವ ಅನ್ನೋರನ್ನ ನಟಿ ಶುಭಾ ಪುಂಜಾ 4 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಉಡುಪಿ ಮೂಲದ ಉದ್ಯಮಿ ಸುಮಂತ್ ಕೈ ಹಿಡಿದಿದ್ರು ನಟಿ ಶುಭಾ ಪುಂಜಾ. 2022 ಜನವರಿಯಲ್ಲಿ ಶುಭಾ ಪುಂಜಾ ಮತ್ತು ಸುಮಂತ್ ವಿವಾಹ ಆಗಿರ್ತಾರೆ. ಆದರೆ ಈಗ 4 ವರ್ಷದಲ್ಲಿ ವಿಚ್ಛೇದನ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಈ ದಂಪತಿ. ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಈ ಬಗ್ಗೆ ಸುಮಂತ್ ಕೂಡ ನಿರಾಕರಿಸಿದ್ದಾರೆ. ಕಾರಣ ಏನು ಅನ್ನೋದನ್ನ ಅವರು ಬಹಿರಂಗಪಡಿಸಿಲ್ಲ. ಒಟ್ಟಿನಲ್ಲಿ ಅರ್ಜಿಯಂತೂ ಸಲ್ಲಿಕೆಯಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಶುಭಾ ಮತ್ತು ಸುಮಂತ್ ಇಬ್ಬರು ಕೂಡ. ಮುಂದಿನ ವಿಚಾರಣೆ ವೇಳೆ ಇಬ್ಬರು ಕೂಡ ಕೋರ್ಟ್ಗೆ ಹಾಜರಾಗೋ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಪರಸ್ಪರ ಒಪ್ಪಿಗೆಯಿಂದ ಅರ್ಜಿ ಸಲ್ಲಿಸಿರೋದ್ರಿಂದ ಮುಂದಿನ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. 4 ವರ್ಷದ ಹಿಂದೆ ಮದುವೆಯಾಗಿದ್ದಂಥ ಜೋಡಿ. ಕನ್ನಡದ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿರುವಂಥ ನಟಿ ಶುಭಾ ಪುಂಜಾ ಮತ್ತು ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. 2022ರಲ್ಲಿ ಉಡುಪಿ ಮೂಲದ ಉದ್ಯಮಿ ಸುಮಂತ್ರನ್ನ ವಿವಾಹ ಆಗಿದ್ರು. 4 ವರ್ಷಗಳಿಗೆ ಈಗ ಸಂಸಾರದಲ್ಲಿ ಬಿರುಕು ಮೂಡಿದೆ. ಹೀಗಾಗಿ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿ ವಿಚ್ಛೇದನಕ್ಕೆ ಮೊರೆ ಹೋಗಿದ್ದಾರೆ. ಆದರೆ ಕಾರಣ ಏನು, ಯಾವ ಕಾರಣಕ್ಕೆ ಇವರ ಬಾಳಲ್ಲಿ ಬಿರುಗಾಳಿ ಎದ್ದಿದೆ, ಇವರ ಸಂಸಾರದಲ್ಲಿ ಈ ರೀತಿಯಾಗಿ ಬಿರುಕು ಮೂಡೋದಕ್ಕೆ ಕಾರಣ ಏನು, ಅದರ ಬಗ್ಗೆ ಪ್ರತಿಕ್ರಿಯಿಸಿಲ್ಲ.